ಅವ ಯಾರೋ ಹೇಳಿಕೊಟ್ಟು ಮಾತೇ ಕೇಳದ್ದು. ಮತ್ತೆ ಅಲ್ದಿದ್ರೆ ಈ ತರ ಮಾಡುದಿಲ್ಲ. 13 ವರ್ಷದಿಂದ ಒಳ್ಳೆ ರೀತಿ ಕಟ್ತೇ ಇದ್ದ. ಯಾರದ್ದು 10 ರೂಪಾಯಿ ಕಮ್ಮಿ ಬಂದ್ರು ಅವನೇ ಹಾಕಿ ಕಟ್ತಿದ್ದ. ಗಾಡಿ ಎಲ್ಲ ಮಾಡೋಕ್ ಬೇಕಂತ ಹೇಳ್ತೇವೆ ನಾವು. ನಮ್ಮ ತಮ್ಮನ ತರಾಯಿ ಅವನಿಗೆ ಕೊಟ್ಟಿದ್ ಸಾಲ. ಒಳ್ಳೆ ಕಟ್ಕೊಂಡು ಒಂದು ಒಳ್ಳೆ ರೀತಿಲಿ ಇರ್ಲಿ ಅಂದೇಳಿ ಈಗ ಈ ರೀತಿ ಮಾಡ್ದವ. ನಾವೊಂದು ನಮ್ಗೆ ಧರ್ಮಸ್ಥಳ ಸಂಘ ಗ್ರೂಪ್ ಬಿಟ್ರೆ ಆಗುದಿಲ್ಲ. ಸಾವಿರಾರು ಜನ, ಕೋಟ್ಯಾಂತರ ಜನ ನಾವು ಅದರಿಂದ ಬದುಕ್ತಿದ್ದೇವೆ. ನಮ್ಮ ಸಂಸಾರ ಸಮೇತವಾಗಿ ಎಲ್ಲರೂ ಅದನ್ನೇ ನಂಬಿಕೊಂಡಿದ್ದೇವೆ. ದಯವಿಟ್ಟು ಗಣೇಶ್ರವರೇ ಸಾಲವನ್ನು ಕಟ್ಟಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಮಂಜುನಾಥಯ್ಯ ನಮ. ನಾವು ಸಂಘ ಶುರು ಮಾಡಿ 23 ವರ್ಷ ಆಯ್ತು ಸರ್. ಮತ್ತೆ ಅವ 13 ವರ್ಷ ಆಯ್ತು ಅವ ಸೇರಿ. ಅವ ಒಳ್ಳೆ ರೀತಿಯಲ್ಲಿ ಲೋನ್ ತೆಗಿತಿದ್ದ, ಲೋನ್ ಕಟ್ತಿದ್ದ ಸರ್. ಮತ್ತೆ ಯಾರೋ ಹೇಳಿಕೊಟ್ಟು ಮಾತು ಕೇಳಿ ಈ ಥರ ಮಾಡುದು ಸರ್. ನಾವೆಲ್ಲ ಒಟ್ಟಿಗೆ 9 ಜನ ಹೋಗಿ ಫೋನ್ ಮಾಡ್ರೆ ಎಷ್ಟು ಹೇಳಿದ್ರು ಫೋನ್ ಎತ್ತುದಿಲ್ಲ ಸರ್. ಕಡಿ ಅವ್ನ ಮನೆಗೆ ಹೋಯ್ತು ಮೇಡಮ್, ನಾವೆಲ್ಲ ಸೇರಿ ಮನೆಗೆ ಹೋಗಿ ಒಳ್ಳೆ ರೀತಿಲೇ ಹೇಳಿ ಸರ್. ಒಂದು ಲೋನ್ ಕಟ್ಟಿ ಒಳ್ಳೆ ರೀತಿ ಹೆಂಗು ಕೊಟ್ಟರು ಸರ್ ನಮಗೆ. ಅದು ಹೇಳಿ ಅವ್ನು ಬೇಡದಿದ್ದೆಲ್ಲ ಹೇಳ್ತಾ ಇದ್ದ. ನಾವು ಶಾಲೆಗೆ 10 ಮಕ್ಕಳನ್ನ ಅಡ್ಡ ಕಟ್ಟಿ ಕೇಳಿದ್ರೆ ಅವಳು ಅಂಗಡಿ ಹತ್ರ ಇವಳು ಆ ಹುಡುಗಿ ಅಂಗಡಿ ಹತ್ರ ಒಂದು ಇನ್ಸೂರ್ ಬಾಂಡ್ ಇತ್ತು. ಒಂದು ಇನ್ಸೂರ್ ಬಾಂಡ್ ತಗೊಂಡು ಹೋಗಿ ಮಗನೆಲ್ಲ ಅವಳು ಊಟ ಮಾಡಿದ್ರೆ ಕೇಳ್ರು. ನಾವು ಅದಕ್ಕೆ ಹೇಳ್ತು, ಊಟ ಆಯ್ತು ಮಗ, ಪಪ್ಪ ಎಷ್ಟು ಫೋನ್ ಮಾಡ್ರು ಎತ್ತುದಿಲ್ಲ. LIC ಬಾಂಡ್ ಒಂದು ನಮ್ಮ ಬೀಳ್ದ ಅಂಗಡಿಲಿ ಇತ್ತು, ಅದನ್ನ ತಕೊಂಡು ಹೋಗು ಅದೆಲ್ಲ ಹೇಳಿ ಸರ್ ನಾವು. ಅವ ಯಾರೋ ಹೇಳಿಕೊಟ್ಟು ಮಾತೇ ಕೇಳದ್ದು. ಮತ್ತೆ ಅಲ್ದಿದ್ರೆ ಈ ತರ ಮಾಡುದಿಲ್ಲ. 13 ವರ್ಷದಿಂದ ಒಳ್ಳೆ ರೀತಿ ಕಟ್ತೇ ಇದ್ದ. ಯಾರದ್ದು 10 ರೂಪಾಯಿ ಕಮ್ಮಿ ಬಂದ್ರು ಅವನೇ ಹಾಕಿ ಕಟ್ತಿದ್ದ. ಗಾಡಿ ಎಲ್ಲ ಮಾಡೋಕ್ ಬೇಕಂತ ಹೇಳ್ತೇವೆ ನಾವು. ನಮ್ಮ ತಮ್ಮನ ತರಾಯಿ ಅವನಿಗೆ ಕೊಟ್ಟಿದ್ ಸಾಲ. ಒಳ್ಳೆ ಕಟ್ಕೊಂಡು ಒಂದು ಒಳ್ಳೆ ರೀತಿಲಿ ಇರ್ಲಿ ಅಂದೇಳಿ ಈಗ ಈ ರೀತಿ ಮಾಡ್ದವ. ನಾವು ಮತ್ತಿನ್ನೇನು ಹೇಳು ಸರ್. ನಮ್ಗೆ ಒಳ್ಳೆ ರೀತಿಯಾಗಿ ಒಂದು ಕೊಟ್ಟರು ಸೈ ಅವ ಸಂಘ ಲೋನ್. ಅಲ್ದಿರ ಮತ್ತೆಲ್ಲರಿಗೂ ನಮ್ಗೀಗ ಬೇರೆ ಅಂತ ಲೋನ್ ಸಿಕ್ಕುದಿಲ್ಲ ಸರ್. ಸಂಘದಲ್ಲೇ ಎಲ್ಲ ನಾವು 23 ವರ್ಷದಿಂದ ವ್ಯವಹಾರ ಮಾಡ್ತೇವೆ. ನಾವೆಲ್ಲ ಒಂದು ಕಂತು ಬಾಕಿ ಇಟ್ಟವರು ಅಲ್ಲ, ಅವನು ಬಾಕಿ ಇಡ್ಲೆ 13 ವರ್ಷದಿಂದ ಕಟ್ಟಿ ಸಡನ್ನ ಆ ಥರ ಮಾಡಿ. ನಾವು ಒಂದು ನಮ್ಮನೆ ಅಂತ ಹೇಳಿ ಒಂದು ರಿಕ್ಷಾ ಬಾಡಿಗಿದ್ರು ಅವನಿಗೆ ಹೇಳದ್ದು, ಇರ್ಲಿ ಪಾಪ ಸಂಘ ಕೊಟ್ಟಕ್ಕೆ ಬೇಕಲ್ಲ. ಆದ್ರೂ ಒಂದು ಮಳೆಗಾಲ ನಂಗೆ ಕೇಳಲಿಕ್ಕಿತ್ತು ಅವನಿಗೆ, ನಂಗೆ ಕಂತು ಕಮ್ಮಿ ಮಾಡಿ ಕೊಡಿ, ಸ್ವಲ್ಪ ನಂಗೆ ಮಳೆಗಾಲ ಮುಗುವವರಿಗೆ ಕಂತು ಕಮ್ಮಿ ಮಾಡಿ ಕೊಡಿ. ಮತ್ತೆ ಕಡೆಗೆ ಐಸ್ ಕ್ರೀಮ್ ಎಲ್ಲ ಚಾಲು ಆದ್ಮೇಲೆ ನಮ್ಗೆ ಅಡ್ಡಿಲ್ಲ ಕಂತು ಕೊಡ್ತಿದ್ದೆ ಅಂತ ಹೇಳಿದ್ರು ಹೇಳಲಿಕ್ಕಿತ್ತು. ಎಂಥದ್ದು ಹೇಳಲೆ, ಯಾರೋ ಹೇಳಿಕೊಟ್ಟು ಮಾತು ಕೇಳ್ಕೊಂಡು ನಾವು ಲೋನೇ ಕಟ್ಟುವುದಿಲ್ಲ. ನಂಗೆ ಅದ್ರಂಗೆ ಪಾಸ್ ಪುಸ್ತಕ ಕೊಡಿ ನೀವು. ಅವನಿಗೊಬ್ರಿಗೆ ಪಾಸ್ ಪುಸ್ತಕ ಕೊಡುಕತ್ತ ನಮ್ಗೆಲ್ಲ ಲೆಕ್ಕನ ನಾವು ಕೇಳಕ್. ಫಸ್ಟಿಂದ 23 ವರ್ಷದಿಂದ ಪಾಸ್ ಪುಸ್ತಕ ಕೊಡದಿದ್ದ ಅವನಿಗೆ ಒಂದು ಪಾಸ್ ಪುಸ್ತಕ ಕೊಡುಕತ್ತೆ ಈಗ. ಓಂ ಶ್ರೀ ಮಂಜುನಾಥ. ನಾವು ಶ್ರೀ ವಿನಾಯಕ ತಂಡದಿಂದ ಮಾತಾಡೋದ. ಎಂತಂದ್ರೆ ನಮಗೆ ನಾವು 23 ವರ್ಷದ ಈಚೆಗೆ ನಾವು ಸಂಘದಂಗೆ ಇತ್ತು, ಒಳ್ಳೆ ರೀತಿಯಾಗಿ ನಡ್ಸ್ಕೊಂಡು ಹೋಯ್ತು. ನಮಗೆ ಅದ್ರಂಗೆ ಒಳ್ಳೇದಾಯ್ತು. ನಾವು ಸಾಲ ಎಲ್ಲ ತೆಗೆದು ನಮ್ಗೆ ಬೇಕಾದ್ದೆಲ್ಲ ನಾವು ಮಾಡ್ಕೊಂಡಿತ್ತು. ಮನೆ ರಿಪೇರಿ ಮಾಡ್ಕೊಂಡಿತ್ತು, ಮಕ್ಕಳಿಗೆ ಮದುವೆ ಮಾಡಿಸಿತ್ತು, ಎಲ್ಲ ಮಾಡಿತ್ತು ನಾವು. ನಮಗೆ ಇನ್ನೂ ಆ ಸಂಘ ಬೇಕು ನಮಗೆ. ಇನ್ನು ಒಳ್ಳೆ ರೀತಿಯಾಗಿ ನಾವು ನಡ್ಸ್ಕೊಂಡು ಹೋಯ್ತು. ನಾವು 10 ಜನ, ಅವನ ಒಂದು ಗಂಡ್ಸ್ ನಮ್ಮ ಒಟ್ಟಿಗೆ, ನಾವು 9 ಜನ ಹೆಂಗಸ್ರ ಒಟ್ಟಿಗೆ ಒಬ್ಬ ಹುಡುಗ ಇದ್ದ. ಅವನು ಒಳ್ಳೆ ರೀತಿಯಾಗಿ ನಾವು ನಮ್ಮ ಅಷ್ಟು ನಮ್ಮ ಕಣಂಗೆ ಅಂತ ಹೇಳಿ ನಾವು ಎಣ್ಸ್ಕೊಂಡಿತ್ತು. ನಮ್ಗೀಗ ಈ ತರ ಮಾಡಿ ಬಿಟ್ಟವ. ಸಂಘದಂಗೆ ಈಗ ಎಷ್ಟನೇ ವಾರ, 4ನೇ ವಾರ ಆಯ್ತು. 3ನೇ ವಾರ ಆಯ್ತು. ಈಗ ಸಾಲ ನಿಲ್ಸ್ಕೊಂಡಿದ್ದ. ಇದಕ್ಕೆ ನಾವ್ ಏನ್ ಮಾಡೋದಂತ ಹೇಳಿ ನಮ್ಗೆ ಪರಿಹಾರ ಬೇಕು, ಕೊಡ್ತು. ಸುಳ್ಳೆಲ್ಲ ಹೇಳಿ ನಾವು ಈಗ ಬಾಧ್ಯ ಅಂತಕಂತ ಹೇಳ್ರೆ ನಾವು ನಮಗ 1 ವಾರ ಕಾಯ್ತು ನಾವು. ಮತ್ತೆ 4ನೇ ವಾರದಂಗ ಅವ ಸಂಘಕ್ಕೆ ಬರ್ಲೆ, ಫೋನ್ ಮಾಡ್ರಿ ಫೋನ್ ಎತ್ತಲ್ಲ. ಅದಕ್ಕೆ ನಾವು ಹೋಯ್ತು, 9 ಜನ ಹೋಯ್ತು. ನಾವು ಅವನಿಗೆ ಎಂತೆಲ್ಲ ಸುಳ್ಳೆಲ್ಲ ಹೇಳಿ ಇದ್ ಮಾಡಿದವ. ನಾವೆಂತ ಮಾಡ್ಲು ಇಲ್ಲೇ ನಾವ್ ಕೇಂತ ಅವ್ನ ಕೇಳ, ಯಾಕೆ ನೀವು ಸಂಘ ಫೋನ್ ಎತ್ತಲ್ಲೇ, ಯಾಕೆ ಸಂಘಕ್ಕೆ ದುಡ್ಡು ಕಟ್ಲೆ, ಯಾಕೆ ನಾಳೆ ಒಂದು ಕೇಂತ ಅಷ್ಟೇ. ಮತ್ತಲ್ಲ ಬೆಂಕಿ ಹಚ್ಚುತ್ತೋ ಅದಿದಂತ ಹೇಳಿ ನಾವೆಂತ ಹೇಳಕ್ ಅವನಿಗೆ ಬೈಲ್ಲ. ನಾವು ಸುಮ್ಮನೆ ಸುಳ್ಳೆಲ್ಲ ಹೇಳಿ ಇದ್ ಮಾಡಿದವ. ಎಂತ ಕಥರ ಎಲ್ಲ ಹೇಳುದು? ನಾವು ಆಸೆ ಮಾಡೋದಕ್ಕೆ ಸಾಕ? ಅಷ್ಟು ನಾವು ಆಸೆ ಮಾಡೋದಕ್ಕೆ ಸಾಕ? ಓಂ ಶ್ರೀ ಮಂಜುನಾಥಯ್ಯ ನಮಃ. ನಾವೇನಂದ್ರೆ ಇಷ್ಟಿನರಿ ವರ್ಷ ಒಳ್ಳೆ ರೀತಿಯಾಗಿ ನಡ್ಸ್ಕೊಂಡು ಹೋಯ್ತು ಗ್ರೂಪ್ನ. ಈಗ ಅವನು ಮಧ್ಯದಂಗೆ ಕೈ ಕೊಟ್ಟ ನಮ್ಗೆ. ಇನ್ನು ಮುಂದಿನ ದಾರಿ ನಮ್ಗೆ ಏನಂತ ಹೇಳ್ಬೇಕು ಸರ್. ಇವರಿಗೀಗ ಸಾಲ ಬೇಕು, ಮಗಳಿಗೆ ಆಪರೇಷನ್ ಅಂತೆ. ಈಗ ಇವನು ಬಿಟ್ರೆ ನಮ್ಗೆ ಸಾಲ ಸಿಕ್ಕುದಿಲ್ಲ, ನಮ್ಮ ಸಾಲ ಕಟ್ಲೇಬೇಕು.
ಹಾ ಅವ ಕಟ್ತೀರಿ ನಮ್ಮ ಹತ್ರ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಗ್ರೂಪ್ ಅಂತಾದ್ಮೇಲೆ 10 ಜನರಂಗೆ ಇರ್ಬೇಕಲ್ಲ. ಹಾ ಇವ್ರಿಗೆ ನಾಳೆ ಸಾಲ ಬೇಕು. ಇವ್ರೀಗ ಸಾಲ ಬೆಳೆದಿರ ಆ ಮಗಿಗೆ ಒಂದು ಮಗು, ಆ ಮಗಿಗೆ ಸಾಲ ಕೊಡಿದ್ರೆ ಆ ಮಗು ಏನತ್ತ? ನಮ್ಮ ಹತ್ರ ಬೇರೆ ಎಂತ ಇಲ್ಲ. ನಾವು 10-20 ವರ್ಷದಿಂದ 24 ವರ್ಷದಿಂದ ಈ ಸಾಲನ ನಂಬ್ಕೊಂಡು ಒಳ್ಳೆ ರೀತಿ ನಡೆಸ್ಕೊಂಡು ಬಂದಿದ್ ಸರ್. ನಾವು ಇನ್ನು ಮುಂದೆ ಏನಂತ ನಮ್ಮ ದಾರಿ ಇದು ಹೇಳ್ಬೇಕು ಅವರು. ಅವ ಕಟ್ತನ ಬಿಡ್ತನ ಅಂತ ಅವನಿಗೆ ಬಿಟ್ಟದ್, ನಮ್ಗೆ ಕಟ್ಲೇಬೇಕು, ಅವ ನಿಲ್ಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಗೆ ಈಗ ಏನಂತ ಬೇಕು ಸರ್, ನಮ್ಗೆ ಸಾಲವಂತೂ ಬೇಕೇ ಬೇಕು. ನಮ್ಮ ಧರ್ಮಸ್ಥಳ ಗ್ರೂಪ್ ನಮಗೆ ಬೇಕೇ ಬೇಕು. ನಾವಂತೂ ಬಿಡುದಿಲ್ಲ. ನಮ್ಗೆಲ್ಲೂ ಸಾಲ ಸಿಕ್ಕುದಿಲ್ಲ, ನಮ್ಗೆ ಯಾವ್ದ್ರಲ್ಲೂ ಸಾಲ ಇಲ್ಲ. ನಮ್ಗೆ ಧರ್ಮಸ್ಥಳ ಗ್ರೂಪ್ ಅಂಗ್ ಸಾಲ ಬೇಕು. ನಾವು ಯಾವ ಗ್ರೂಪಿಗೆ ಹೋಗುದಿಲ್ಲ. ನಮ್ಮ ಆಸ್ತಿ ಮನೆ ಸಾಲ ನಮ್ಗೆ ಸಿಕ್ಕುದಿಲ್ಲ. ನಮ್ಗೆ ಏನಿದ್ರು ಧರ್ಮಸ್ಥಳ ಗ್ರೂಪ್ ಸಾಲ ನಮಗೆ ಬೇಕು. ನಾವು ಯಾವ ಕಾರಣಕ್ಕೂ ಧರ್ಮಸ್ಥಳ ಗ್ರೂಪ್ ಬಿಡುದಿಲ್ಲ. ನಮ್ಗೆಲ್ಲೂ ಬೇರೆ ಎಲ್ಲೂ ಸಾಲ ಸಿಕ್ಕುದಿಲ್ಲ. ನಮ್ಮ ಮಕ್ಕಳ ಮರಿ ಶಾಲೆ ಕಳ್ಸಬೇಕು, ನಮ್ಮ ಬಾವಿ ಮಾಡೋಕ್ ಬೇಕು, ನಮ್ಮ ಮದುವೆ ಮಾಡೋಕ್ ಬೇಕು, ಮನೆ ಕಟ್ಟಕ್ ಬೇಕು. ನಾವ್ ಇದ್ರನ್ನೇ ನಂಬ್ಕೊಂಡು ಹೊರಟೀತೀಗ. ನಮ್ಗೆ ಯಾವ್ದ್ರಲ್ಲೂ ಸಾಲ ಸಿಕ್ಕುದಿಲ್ಲ ಸರ್. ನಮ್ಗೆ ಇದೇ ಗ್ರೂಪಿ ಸಾಲವೇ ನಮ್ಗೆ ಬೇಕು. ನಾವ್ ಯಾವ ಕಾರಣಕ್ಕೂ ಗ್ರೂಪ್ ಬಿಡುದಿಲ್ಲ. ನಮಗೆ ಗ್ರೂಪ್ ಮುಂದೆ ಹೋಗ್ಬೇಕು. ಓಂ ಶ್ರೀ ಮಂಜುನಾಥಾಯ ನಮಃ. ನಾವು ಒಂದು ರಜತಗಿರಿಯನ್ನು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ರಜತಗಿರಿಯನ್ನು ಸಂಘ ನಾವು ನಡೆಸ್ತಾ ಇದ್ದೇವೆ. ಅದೇ ನಮ್ಮ ಒಕ್ಕೂಟದಲ್ಲೇ ವಿನಾಯಕ ಅನ್ನೋ ಒಂದು ಗುಂಪಿನ ಸಂಘದಿಂದ ಒಬ್ಬರು ಗಣೇಶ ಅನ್ನೋರು ಸಾಲವನ್ನು ಮರುಪಾವತಿ ಮಾಡಿದ್ರೆ ತುಂಬ ತೊಂದರೆ ಮಾಡಿದ್ದಾರೆ. ಅವರಲ್ಲಿರೋ 10 ಜನಕ್ಕೂ ಅಷ್ಟೇ ಅಲ್ಲ, ನಮ್ಮ ಇಡೀ ಗ್ರೂಪಿಗೆ ನಮಗೆ ಸಮಸ್ಯೆ ಆಗ್ತಾ ಉಂಟು. ಆದ್ದರಿಂದ ದಯವಿಟ್ಟು ಅವರು ಇದನ್ನು ಇದು ಮಾಡಿ ಈ ಎಲ್ಲ ವಿಚಾರಗಳನ್ನು ಅವರು ಆಲೋಚನೆ ಮಾಡಿ ಇಲ್ಲಿಯವರೆಗೆ ಅವ್ರು ಏನು ಪ್ರಯೋಜನ ಪಡೆದಿದ್ದಾರೆ, ಈ ಸಂಘದಲ್ಲಿ ಎಷ್ಟು ಸಾಲ ತಗೊಂಡು ಅವ್ರು ಎಷ್ಟು ಉದ್ಧಾರ ಆಗಿದ್ದಾರೆ, ಅದನ್ನೆಲ್ಲ ಆಲೋಚನೆ ಮಾಡಿ ಅವರು ದಯವಿಟ್ಟು ಆ ಸಂಘದ ಸಾಲವನ್ನು ಮರುಪಾವತಿ ಮಾಡಬೇಕು. ಅಲ್ಲಿ ಇಲ್ಲಿ ಕೇಸು ಕಂಪ್ಲೇಂಟು ಅಂತ ಹೋಗದೆ ಯಾರ ಮೇಲೂ ದೂರನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಅವರ ಸಂಘಕ್ಕೆ ಸಾಲನ್ನು ಕಟ್ಟಲಿ ಅಂತ ಈ ಮೂಲಕ ದಯವಿಟ್ಟು ಗಣೇಶ್ ಅವರೇ ಇದ್ರ ಮುಖಾಂತರ ಕೇಳ್ಕೊಳ್ತಿದ್ದೇನೆ. ಇವರು ಮಾತು ಕೇಳಬೇಡಿ. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಡವರೆಲ್ಲ ಶ್ರೀಮಂತರಾಗಿದ್ದೇವೆ. ಇವತ್ತು ನಮಗೆ ಒಂದು 10,000 ಹಣ ಬೇಕಂದ್ರೆ ಯಾರೂ ಕೊಡುವುದಿಲ್ಲ. ಧರ್ಮಸ್ಥಳ ಸಂಘದಲ್ಲಿ ಕೇವಲ ಒಂದು ಆಧಾರ ಕಾರ್ಡ್ ಹಿಡ್ಕೊಂಡು ಬಂದು ಒಂದು 10 ಜನ ಸಾಕ್ಷಿ ಹಾಕಿದ್ರೆ ಒಂದು ಗುಂಪಿನ ಆಧಾರದ ಮೇಲೆ ನಮಗೆ ಸಾಲ ಕೊಡ್ತಾ ಇದ್ದಾರೆ. ಅಂತ ಒಂದು ನಮಗೆ ಅಷ್ಟು ಚೆನ್ನಾಗಿರುವಂತ ಒಂದು ಸಂಘವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಮ್ಗೆ ಧರ್ಮಸ್ಥಳ ಸಂಘ ಗ್ರೂಪ್ ಬಿಟ್ರೆ ಆಗುದಿಲ್ಲ. ಸಾವಿರಾರು ಜನ, ಕೋಟ್ಯಾಂತರ ಜನ ನಾವು ಅದರಿಂದ ಬದುಕ್ತಿದ್ದೇವೆ. ನಮ್ಮ ಸಂಸಾರ ಸಮೇತವಾಗಿ ಎಲ್ಲರೂ ಅದನ್ನೇ ನಂಬಿಕೊಂಡಿದ್ದೇವೆ. ದಯವಿಟ್ಟು ಗಣೇಶ್ರವರೇ ಸಾಲವನ್ನು ಕಟ್ಟಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ.